ಕಷ್ಟದಿಂದಲೇ ನಿಮ್ಮ ಸುಖದ ದಿನಗಳ ಜನನವಾಗುತ್ತದೆ. ಸೋಲಿನಿಂದಲೇ ಗೆಲುವಿನ ಪಯಣ ಶುರುವಾಗುತ್ತದೆ. ಅದಕ್ಕಾಗಿ ಕಷ್ಟ ಸೋಲು ಎದುರಾದಾಗ ಅಳುವ ಬದಲು ಖುಷಿಪಡಿ. ಎಲ್ಲರಿಗೂ ನಮಸ್ಕಾರ, ನಾನು ವಿದ್ಯಾ. ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಲೋಕ ವ್ಲಾಗ್. ಇದು ಸ್ಯಾಟರ್ಡೆ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಕಡಲೆಕಾಯಿ ಪರೀಕ್ಷೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದೇ ವಿಡಿಯೋದಲ್ಲಿ ಹಾಕಿದ್ರೆ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಊಟ ಎಲ್ಲ ಮುಗಿಸಿ ಆದಮೇಲೆ ನೈಟ್ ಮಲ್ಗೋಕ್ಕಿಂತ ಮುಂಚೆ ಒಂದು 2-3 ತಾಸು ಮುಂಚೆನೇ ಇದನ್ನ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಸೊ ನಾಳೆ ಸಂಡೇ ವೀಕ್ ಆಫ್ ಇರುತ್ತೆ. ಬಟ್ ಹಾಗಂತ ಹೇಳ್ಬಿಟ್ಟು ಗೃಹಿಣಿಯರಿಗೆ ಮನೆ ಕೆಲಸದಲ್ಲಿ ಏನು ವೀಕ್ ಆಫ್ ಇರಲ್ಲ ಅಲ್ವಾ. ಸೊ ಹಾಗಾಗಿ ನಾಳೆ ಬೆಳಗ್ಗೆ ತಿಂಡಿಗೆ ಅಂತೇಳಿ ನಾನು ನೈಟೇನೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ರಾಗಿ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಬಿಟ್ಟು ಪ್ರಿಪ್ರೇಷನ್ನ ಮಾಡ್ಕೊತಿದ್ದೀನಿ. ನಾನು ಇವಾಗ ಏನು ಕಪ್ ಯೂಸ್ ಮಾಡ್ತಿದ್ದೀನಲ್ವ, ಅದರಲ್ಲಿ 1 ಕಪ್ಪಷ್ಟು ನಾನು ಉದ್ದಿನ ಬೇಳೆನ ನೆನೆಸಿಡ್ತಾ ಇದ್ದೀನಿ. ಮಿನಿಮಮ್ 2 ತಾಸು ಉದ್ದಿನ ಬೇಳೆ ನೆನೆಬೇಕಾಗತ್ತೆ. ಹಾಗೆಯೇ ಅದೇ ಮೆಜರ್ಮೆಂಟ್ ಕಪ್ಪಲ್ಲಿನೇ 2 ಕಪ್ಪಷ್ಟು ನಾನು ಇಡ್ಲಿ ರವೆ ಮತ್ತು 2 ಕಪ್ಪಷ್ಟು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ನೀರಲ್ಲಿ ಇಡ್ತಾ ಇದ್ದೀನಿ. ಅದಾದ ಮೇಲೆ 2 ತಾಸು ಆದಮೇಲೆ ನಾನು ಉದ್ದಿನ ಹಿಟ್ಟನ್ನು ಚೆನ್ನಾಗಿ ರುಬ್ಕೊಂಡು ಏನು ಕಲಸಿಟ್ಕೊಂಡಿದ್ನಲ್ವ ರಾಗಿ ಹಿಟ್ಟು ಮತ್ತು ಇಡ್ಲಿ ರವೆನ ಅದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಹದಕ್ಕೆ ಬರೋದಕ್ಕೆ ಮಿನಿಮಮ್ ಅಂದ್ರೂ 8-9 ಅವರ್ ಇಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೈಟೇ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಬೇಗ ತಿಂಡಿ ಮಾಡ್ಕೋಬೋದು. ಮತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಝಿ ಅಂತಲೇ ಹೇಳ್ಬೋದು, ನಿಧಾನಕ್ಕೆ ಹೋಗ್ತಾ ಇರುತ್ತೆ ಸಂಡೇ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಸಂಡೇ ಟೈಮು ಇಡ್ಲಿ, ದೋಸೆ ಈ ಥರನೇ ಪ್ರಿಫರೆನ್ಸ್ ಮಾಡ್ತೀನಿ. ಬಿಕಾಸ್ ನಮಗೂ ಹೋಲ್ ವೀಕ್ ವರ್ಕ್ ಮಾಡಿ ಸುಸ್ತಾಗಿರುತ್ತೆ ಅಲ್ವಾ. ಸೊ ಈಸಿಯಾಗಿ ಸಿಂಪಲ್ಲಾಗಿ ಮಾಡಿಕೊಟ್ರೆ ಮನೆಯವರು ಖುಷಿಯಿಂದ ತಿಂತಾರೆ. ರಾಗಿ ಇಡ್ಲಿಗೆ ಪ್ರಿಪ್ರೇಷನ್ ಮಾಡಿಬಿಟ್ಟು ನೈಟು ಮುದ್ದೆ, ಅನ್ನ, ಚಿಕನ್ ಸಾಂಬಾರು ಮಾಡಿದ್ದೆ, ತಿಂದ್ಬಿಟ್ಟು ಮಲ್ಕೊಂಡ್ವಿ. ಸೊ ಬೆಳಗ್ಗೆ ಬೇಗ ಏನು ಏಳಲಿಲ್ಲ, ಸ್ವಲ್ಪ ಲೇಟಾಗಿ ಅಂದರೆ ಒಂದು 7:30 ಹಂಗೆ ಎಚ್ಚರ ಆಯಿತು. ಸೊ ಮಲಗಿದ್ದು ಕೂಡ ಲೇಟಾಗಿತ್ತು ಬಿಗ್ ಬಾಸ್ ನೋಡಿ ಮಲಗೋ ತನಕ. ಸೊ ಬೆಳಗ್ಗೆ ಎದ್ದು ರಾಗಿ ಹಿಟ್ಟನ್ನ ನೋಡಿದವಾಗ ತುಂಬ ಚೆನ್ನಾಗಿ ಹದಕ್ಕೆ ಬಂದಿತ್ತು. ಸೊ ಉಪ್ಪು ಹಾಕಿಬಿಟ್ಟು 1-2 ರೌಂಡು ಮಿಕ್ಸ್ ಮಾಡಿ ಅದಾದಮೇಲೆ ಇಡ್ಲಿನ ಬೇಯಲಿಕ್ಕೆ ಇಟ್ಬಿಟ್ಟೆ. ಸೊ ಬೆಳಗ್ಗೆ ಆಲ್ಮೋಸ್ಟು ವೀಕ್ ಡೇಸಲ್ಲಿ 7:30-8 ಗಂಟೆ ಒಳಗೆ ತಿಂಡಿ ತಿಂದು ಅಭ್ಯಾಸ ಆಗಿರತ್ತಲ್ವ. ಸೊ ಹೊಟ್ಟೆ ಹಸಿತಾ ಇರುತ್ತೆ. ನಿದ್ದೆ ಮಾಡಬೇಕು ಅಂತಂದರೆ ಹೊಟ್ಟೆ ಕೇಳ್ತಾ ಇರಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಎದ್ಬಿಟ್ಟು ನಾನು ಇಡ್ಲಿ ಮತ್ತು ಚಟ್ನಿ ಮಾಡಿದೆ. ಚಟ್ನಿ ಬಂದುಬಿಟ್ಟು ಪಪ್ಪು ಚಟ್ನಿ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿತ್ತು, ಖಾರವಾಗಿ ಇತ್ತು. ಸೊ ಅದಾದಮೇಲೆ ಆಫೀಸ್ ಕೆಲಸ ಎಲ್ಲ ಇತ್ತು. ಹಾಗೆಯೇ ಅಪ್ಪು ಬಾಸ್ದು ಕೆಲವೊಂದು ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತು. ಹಳೇದು ಯಾವುದೋ ಪ್ರೋಗ್ರಾಮ್ನ ಹಾಕ್ಕೊಂಡು ನೋಡ್ತಾ ಇದ್ದೆ. ಹಾಗೆ ಆಫೀಸ್ ಕೆಲಸನೂ ಕೂಡ ತುಂಬ ಇತ್ತು. ಅದನ್ನು ಮನೆಗೆ ತೊಗೊಬಂದ್ಕೊಂಡು ಮನೆಯಲ್ಲೂ ಕೂಡ ಆಫೀಸ್ ಕೆಲಸನ ಕಂಟಿನ್ಯೂ ಮಾಡಿದೆ. ಸೊ ಅದೆಲ್ಲ ಮುಗಿಸಿ ಅನ್ನೋ ತನಕ ಒಂದು 4 ಗಂಟೆ ಆಯಿತು ಆಫೀಸ್ ಕೆಲಸ ಮುಗಿಸೋ ತನಕ. ಸೊ ತಿಂಡಿ ತಿಂದಿದ್ದ ಜೊತೆಗೆ ಮಧ್ಯೆ ಟೀ ಕಾಫಿ ಮನೇಲಿದ್ದರೆ ಆಗ್ತಾ ಇರತ್ತಲ್ವ. ಸೊ ಹಾಗಾಗಿ ಹೊಟ್ಟೆ ಏನು ಹಸ್ತಿರಲಿಲ್ಲ. ಸೊ ಸಂಜೆ ಕಡೆ ಬೆಳಗ್ಗೆಯಿಂದ ಮನೇಲೇ ಇದ್ದು ಬೋರ್ ಅನ್ನಿಸ್ತಾ ಇತ್ತು. ಸೊ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೊರಟ್ವಿ. ಸೊ ನಮಗೆ ನಿಯರೆಸ್ಟ್ ಅಂತಂದರೆ ಜಯನಗರ ಆಗುತ್ತೆ. ಸೊ ಹಾಗಾಗಿ ನಾವಿರೋ ಸರೌಂಡಿಂಗಲ್ಲಿ ಎಲ್ಲೂ ಕೂಡ ಗೋಬಿ ಸಿಗೋದಿಲ್ಲ. ಗೋಬಿ ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ಇಬ್ಬರು ಸೇರಿಬಿಟ್ಟು ಗೋಬಿ ತಿನ್ನೋಣ ಅಂತ ಹೇಳ್ಬಿಟ್ಟು ಜಯನಗರಕ್ಕೆ ಹೋದ್ವಿ. ಜಯನಗರ ಸಂಜೆ ಟೈಮ್ ಎಷ್ಟು ಕೂಲಾಗಿರುತ್ತೋ ಅಷ್ಟೇ ಜನ ಇರ್ತಾರೆ. ಅದು ಸಂಡೇ ಬೇರೆ, ಸಿಕ್ಕಾಪಟ್ಟೆ ಜನ ಇತ್ತು. ಬಟ್ ಶಾಪಿಂಗ್ ಮಾಡೋದಕ್ಕೆ ತುಂಬ ಖುಷಿ ಅನ್ನಿಸ್ತಿತ್ತು. ಬಟ್ ಶಾಪಿಂಗ್ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಫಸ್ಟು ನಾವು ಏನು ತಿನ್ನಬೇಕು ಅಂತ ಅಂದ್ಕೊಂಡಿದ್ವಿ ಅದನ್ನು ತಿನ್ನೋದಕ್ಕಂತ ಹೊರಟ್ವಿ. ಸೊ ಗೋಬಿ ಅಂಗಡಿಗೆ ಹೋಗ್ಬಿಟ್ಟು ಫಸ್ಟು ಗೋಬಿನ ತಿಂದುಬಿಟ್ಟು ಅದಾದಮೇಲೆ ಚಿಕ್ಕ ಪುಟ್ಟ ಶಾಪಿಂಗ್ ಅಂತ ಏನು ಮಾಡಲಿಲ್ಲ. ಬಟ್ ಅಲ್ಲಿ ಇಲ್ಲಿ ನೋಡ್ಕೊಂಡು, ಅಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಥರ ಇತ್ತು. ಸೊ ವೆದರು ಹಾಗೇ ಇತ್ತು. ಸೊ ಹಾಗಾಗಿ ಜಯನಗರ ಎಲ್ಲ ಕಡೆ ಸುತ್ತಾಡಿಕೊಂಡು ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ನೋಡಿಕೊಂಡು, ಸೊ ಯಾವಾಗಾದ್ರೂ ತೊಗೋಬೇಕು ಅಂದವಾಗ ಇಲ್ಲೇ ಬರಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನೋಡಿಕೊಂಡು ಬಂದ್ವಿ. ಆಲ್ಮೋಸ್ಟ್ ಎಲ್ಲ ಹುಡುಗಿಯರು ಹಾಗೆ ಅಲ್ವಾ. ಜಯನಗರ ಅಂತ ಅಲ್ಲ, ಚಿಕ್ಕಪೇಟೆ ಆಗಿರ್ಬೋದು, ಹೀಗೆ ನಾರ್ಮಲ್ ಯಾವುದಾದ್ರು ಶಾಪ್ ಹತ್ರ ಈ ಥರ ಕಾಲ್ಗೆಜ್ಜೆ, ಬಳೆ, ಸ್ಲಿಪ್ಪರು, ಬಟ್ಟೆ ಈ ಥರ ಎಲ್ಲ ನೋಡಿದವಾಗ ತೊಗೊಳ್ತೀವೋ ಇಲ್ವೋ, ಅಟ್ಲೀಸ್ಟ್ ವಿಂಡೋ ಶಾಪಿಂಗಾದ್ರು ಮಾಡಬೇಕು ಅಂತ ಅನ್ಸತ್ತಲ್ವ. ಸೇಮ್ ಆ್ಯಸ್ ಇಟ್ ಈಸ್ ಹಾಗೇ ನಾನು ಕೂಡ ಎಲ್ಲ ನೋಡಿಕೊಂಡು
ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ನೋಡಿ ಹೇಗೆ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಸಂಡೇ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ. ಅಲ್ಲಿಗೆ ಹೋಗೋ ತನಕ ಯಾವುದೂ ಐಡಿಯಾ ಇರಲಿಲ್ಲ, ಏನು ತೊಗೋಬಾರ್ದು ಅಂತಲೇ ಹೋಗಿದ್ದು. ಬಟ್ ಅಲ್ಲಿಗೆ ಹೋದ್ಮೇಲೆ ಆಟೋಮೆಟಿಕ್ಕಾಗಿ ಕೆಲವೊಂದು ಶಾಪಿಂಗ್ ಕೂಡ ಆಯಿತು. ಒಂದೆರಡು ಜೊತೆ ಸ್ಲಿಪ್ಪರ್ ಕೂಡ ತೊಗೊಂಡೆ. ಹಾಗೆಯೇ ಈಗ ತೋರಿಸ್ತಾ ಇದ್ದೀನಲ್ಲ ಈ ಮರದ್ದು ಸರ್ವಿಂಗ್ ಬೌಲು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಏನೋ ಒಂಥರ ಇನೋವೇಟಿವ್ ಅಂತ ಅನ್ನಿಸ್ತು. ತುಂಬ ಅಂಥ ವೇಟು ಕೂಡ ಇರಲಿಲ್ಲ. ಸೊ ಅದೊಂದು ಸೆಟ್ಟು ಪೂರ್ತಿ ಒಂದು ಸೆಟ್ನ ತೊಗೊಂಡು ಆನ್ಲೈನಿಂದ ಗ್ರೋಸರಿ ಆರ್ಡ್ರ್ ಮಾಡಿದ್ದೆ. ಸೊ ಅದು ಬಂದಿದೆ ಅಂತ ಕಾಲ್ ಬಂತು. ಸೊ ಹಾಗಾಗಿ ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟು ಮನೆ ಕಡೆ ಹೊರಟ್ವಿ. ಮನೆಗೆ ಬರೋದ್ರೊಳಗೆ ಗ್ರೋಸರಿ ಎಲ್ಲ ಬಂದು ಬಾಗಿಲಲ್ಲಿ ಇಟ್ಟು ಹೋಗಿದ್ರು. ಸೊ ನಾವು ಅದನ್ನ ಒಳಗೆ ತೊಗೊಂಡು ಅದಾದಮೇಲೆ ಬಾಕ್ಸ್ನೆಲ್ಲ ರೆಡಿ ಮಾಡಿಟ್ಟಿದ್ದೆ, ಯಾವ್ಯಾವ್ದಕ್ಕೆ ಏನೇನು ಹಾಕಬೇಕು ಅನ್ನೋದೆಲ್ಲ. ಸೊ ಅದೇ ಥರನೇ ನಾವು 2 ಥರ ರೈಸ್ ತರಿಸ್ತೀವಿ. ಒಂದು ಬಂದುಬಿಟ್ಟು ಬಾಯ್ಲ್ಡ್ ರೈಸ್ ತರಿಸ್ತೀವಿ, ಹಾಗೆ ಇನ್ನೊಂದು ಸೋನಾ ಮಸೂರಿ ಅಕ್ಕಿ ತರಿಸ್ತೀವಿ. ಸೊ ಒನ್ ಟೈಮ್ ಇದನ್ನು ಮಾಡ್ತೀವಿ, ಇನ್ನೊಂದು ಟೈಮ್ ಅದನ್ನು ಮಾಡ್ತೀವಿ. ಕಂಪ್ಲೀಟಾಗಿ ಎರಡನ್ನೂ ಯೂಸ್ ಮಾಡಲ್ಲ. ಸೊ 2 ರೈಸನ್ನು ಕಂಪ್ಲೀಟಾಗಿಯೂ ತರಿಸಲ್ಲ. ಅದೊಂದು 5 kg ಇದೊಂದು 5 kg ಈ ಥರ ತರಿಸ್ಕೊತೀವಿ. ಹಾಗೆ ಇವು ಎಲ್ಲ ಐಟಮ್ಸ್ಗಳನ್ನೂ ನಾನು ಒಂದೇ ಸರಿ ಕೂಡ ತರಿಸೋದಿಲ್ಲ. ಯಾವ್ಯಾವ್ದು ಖಾಲಿ ಆಗಿರುತ್ತೆ ಅದನ್ನು ಮಾತ್ರನೇ ನಾನು ತರಿಸ್ಕೊತೀನಿ. ಸೊ ಆವಾಗ ಗ್ರೋಸರಿ ನಮಗೆ ಜಾಸ್ತಿ ತರಿಸ್ಕೊಂಡು ಹಾಳಾಗೋವಂಥದ್ದು ಇರೋದಿಲ್ಲ. ಸೊ ದುಡ್ಡು ಕೂಡ ವೇಸ್ಟ್ ಆಗೋದಿಲ್ಲ. ಅವಶ್ಯಕತೆ ಎಷ್ಟಿದೆ ಅಷ್ಟನ್ನು ಮಾತ್ರನೇ ತರಿಸ್ತೀನಿ. 1 ವೀಕಿಗೆ ಎಷ್ಟು ಬೇಕು ಅಥವಾ ಒಂದು ವಾರ, ಒಂದು ತಿಂಗಳಿಗೆ ಎಷ್ಟು ಬೇಕು, ಅಥವಾ ಇಮಿಡಿಯೇಟಾಗಿ ಏನು ಖಾಲಿ ಆಗಿದೆ, ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ತರಿಸ್ತೀನಿ. ಈ ಸರಿ ಅಡಿಷ್ನಲ್ ಆಗಿ ಒಂದು ಒಗ್ಗರಣೆ ಬಟ್ಲು ಕೂಡ ತರಿಸಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ಅದು ಬಿಗ್ ಬಾಸ್ಕೆಟ್ ಅವ್ರದ್ದೇ ಬ್ರ್ಯಾಂಡ್ ಅನ್ನೋ ಥರ ಇತ್ತು. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ಬಟ್ ಚೆನ್ನಾಗಿತ್ತು. ಜಾಸ್ತಿ ನಾನು ಬಿಗ್ ಬಾಸ್ಕೆಟಲ್ಲೇ ತರಿಸೋದು. ಸೊ ಆಯಿಲು ಕೂಡ ಖಾಲಿ ಆಗಿತ್ತು, ತರಿಸಿದ್ದೆ, ಅದನ್ನು ಕೂಡ ತರಿಸಿದ್ದೆ, ಎಲ್ಲ ರೆಡಿ ಮಾಡಿ ಹಾಕಿದ್ದೆ. ಅದಾದಮೇಲೆ ಸ್ವಲ್ಪ ಬಟ್ಟೆ ಸ್ಟಿಚ್ಚಿಂಗ್ ಮಾಡೋದು ತುಂಬ ಇದ್ವು, ಚಿಕ್ಕ ಪುಟ್ಟ ಹೊಲಿಯೋದೆಲ್ಲ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಹೊರಗಡೆ ತೊಗೊಂಡೋದ್ರೆ 1-2 ಹೊಲಿಗೆಗೆ ಮಿನಿಮಮ್ 40 - 50 ರೂಪಾಯಿ ತೊಗೊತಾರೆ. ಸೊ ಹಾಗಂತ ಹೇಳಿಬಿಟ್ಟು ಮಿಷಿನ್ನ ತೊಗೋಬೇಕಾ ಅಂತ ಕೇಳಿದ್ರೆ ಹಾಗಲ್ಲ ನಾನು ಹೇಳ್ತಾ ಇರೋದು. ಸೊ ಮನೇಲಿ ಒಂದು ಮಿಷಿನ್ ಅನ್ನೋದಿದ್ದರೆ ನಾವು ಚಿಕ್ಕ ಪುಟ್ಟದನ್ನೆಲ್ಲ ಹೊಲ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಪ್ರತಿಯೊಂದಕ್ಕೂ ಹೊರಗಡೆ ತೊಗೊಂಡೋಗ್ಬೇಕು, ಹೊರಗಡೆ ಹೊಲಿಸ್ಬೇಕು ಅನ್ನೋದಿರೋದಿಲ್ಲ. ಮತ್ತು ನನಗೂ ಕೂಡ ಟೈಲರಿಂಗ್ ಗೊತ್ತಿರೋದ್ರಿಂದ ನಾನು ಬೇಕು ಅಂತಲೇ ಮಿಷಿನ್ನ ಪರ್ಚೇಸ್ ಮಾಡಿದೆ. ಸೊ ಅದು ಕೂಡ ಬಂದಿತ್ತು. ಅದನ್ನು ಅನ್ಬಾಕ್ಸ್ ಮಾಡಿಬಿಟ್ಟು ಚಿಕ್ಕ ಪುಟ್ಟನ ಹೊಲಿದು ಟ್ರಯಲ್ ಕೂಡ ನೋಡಿದೆ. ಈ ಮಿಷಿನ್ ತುಂಬಾ ಚೆನ್ನಾಗಿದೆ. ಇದು ಮನೆ ಯೂಸೇಬಲಿಗೆ ತುಂಬ ಚೆನ್ನಾಗಿದೆ. ಬ್ಲೌಸು ಪ್ರತಿಯೊಂದನ್ನು ಹೊಲಿಬೋದು, ಹೊಲಿದಕ್ಕೆ ಆಗದೇ ಇರೋವಂಥದ್ದು ಏನಿಲ್ಲ, ತುಂಬ ಚೆನ್ನಾಗೇ ಇದೆ. ಸೊ ಈಸಿಯಾಗೂ ವರ್ಕ್ ಮಾಡ್ಬೋದು. ಎಂಥ ಹೊಲೆಗೆ ಬರದೇ ಇರೋರು ಕೂಡ ಈವನ್ ನಾರ್ಮಲ್ ಯೂಟ್ಯೂಬು ಇದರಲ್ಲೆಲ್ಲ ತೋರಿಸ್ತಾ ಇರ್ತಾರಲ್ವ, ಅದನ್ನು ನೋಡಿ ನೀವು ಈಸಿಯಾಗಿ ಕಲಿಬೋದು. ಸೊ ನಾನು ಬೇರೆ ಮಿಷಿನಲ್ಲೆಲ್ಲ ಹೊಲಿದಿರೋದು. ಸೊ ಇದು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಬಟ್ ನನಗಿದು ಫಸ್ಟ್ ಟೈಮೇ ಒಳ್ಳೆ ಚೆನ್ನಾಗಿ ಕೈ ಕೊಡ್ತು, ಚೆನ್ನಾಗಿ ಹೊಲಿಯೋದಕ್ಕೂ ಕೂಡ ಖುಷಿ ಅನ್ನಿಸ್ತು. ತುಂಬ ಸಿಂಪಲಾಗಿ ಎಲ್ಲಿ ಬೇಕಲ್ಲೂ ಕ್ಯಾರಿ ಮಾಡ್ಬೋದು. ಸೊ ಅಂಥ ವೇಟು ಕೂಡ ಇಲ್ಲ, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಓವರಾಲು. ಸೊ ತುಂಬ ಜಿಗ್ಜಾಗಿಂಗ್ ಮಾಡೋದಕ್ಕೆ ಅಥವಾ ಚಿಕ್ಕ ಚಿಕ್ಕ ಹೊಲಿಗೆ ಹಾಕೋದಕ್ಕೆ ಎಲ್ಲ ಆಪ್ಷನ್ಗಳು ಕೂಡ ಇದ್ದಾವೆ. ಸೊ ಈಸಿಯಾಗಿ ತುಂಬ ಚೆನ್ನಾಗಿ ನೀವು ವರ್ಕ್ ಮಾಡ್ಬೋದು. ಅದಾದಮೇಲೆ ತರಕಾರಿ ಕೂಡ ಬಂದಿತ್ತು. ತರಕಾರಿಗಳನ್ನೂ ಕೂಡ ಎಲ್ಲ ಕ್ಲೀನ್ ಮಾಡಿ ಉಪ್ಪು ಮತ್ತು ಅರಿಶಿನ ಹಾಕಿ ನಾನು ಫಸ್ಟು ತೊಳಿತೀನಿ. ತೊಳೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಎಲ್ಲ ಹಾಕಿ ಕ್ಲೀನಾಗಿ ನೀರೆಲ್ಲ ಆರಿದ ಮೇಲೆ ಫ್ರಿಜ್ ಬಾಕ್ಸ್ ಒಳಗೆ ಹಾಕಿ ನಾನು ಇಡ್ತೀನಿ. ಸೊ ಇದು ಇವತ್ತಿನ ಫುಲ್ ಡೇ ಆಗಿತ್ತು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.